ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ, ಟೈಮ್ 10:30 ಆಗಿದೆ. ಸೊ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಹೀಟಾಗಿ ಬಿಟ್ಟಿದ್ದೀನಿ. ಗ್ಯಾಸ್ ಹಾಕ್ಸ್ಕೊಂಡು ಡ್ಯೂಟಿ ಆನಲ್ಲಿ ಇಟ್ಟಿದ್ದೀನಿ. ಸೊ ಹಂಗೆ ಗ್ಯಾಸ್ ಹಾಕ್ಸೋಕೆ ಹೋಗ್ತೀನಿ. ಗ್ಯಾಸ್ ಹಾಕ್ಸ್ಕೊಂಡು ಯಾವ್ದಾದ್ರು ಡ್ಯೂಟಿ ಬಿದ್ದರೆ ಪಿಕಪ್ ಮಾಡಿಕೊಂಡು ಶುರು ಮಾಡೋಣ. ಇವತ್ತು 10:30ಗೆ ನೋಡೋಣ ನೈಟ್ ತನಕ ಮಾಡಿದ್ರೆ ಎಷ್ಟಾಗುತ್ತೆ ಇವತ್ತು ಅಂತ. ನನ್ನ ಟಾರ್ಗೆಟ್ ರೀಚ್ ಆಗುತ್ತಾ ಅಥವಾ ಕಮ್ಮಿ ಆಗುತ್ತಾ ಅಥವಾ ಮೊನ್ನೆ ಥರ ನೈಟೆಲ್ಲ ಮಾಡಬೇಕಾ ಟಾರ್ಗೆಟ್ ರೀಚ್ ಮಾಡೋಕ್ಕೆ. ನೋಡೋಣ ಇವತ್ತು ಯಾವ ಥರ ಇದೆ ಅಂತ. ಫ್ರೆಂಡ್ಸ್, ಫಸ್ಟ್ ಡ್ಯೂಟಿ ಬಂದು ಸಿಗ್ನಾಯ್ಕನಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಂದ ಚಿತ್ರಕಲಾ ಪರಿಷತ್ ಬಿತ್ತು. ಸೊ ಅಲ್ಲಿ ಒಂದು ಸ್ವಲ್ಪ ಏನೋ ಕಿರಿಕಾಯಿತು, ಅಲ್ಲಿಂದ ಲೇಟ್ ಆಯಿತು. ಸೊ ಅಲ್ಲಿಂದ ವಾಪಸ್ ಬರ್ತಾಯಿದ್ದೆ. ಆಮೇಲೆ ಮತ್ತೆ ಕೊಡಗೇಹಳ್ಳಿ ಆಸ್ಟರ್ ಹಾಸ್ಪಿಟ್ಲಿಂದ ಮಾಲಾಫೇಶಿಯಾ ಬಿತ್ತು ಊಬರಲ್ಲಿ. 2 ಡ್ಯೂಟಿನೂ ಊಬರಲ್ಲೇ ಮಾಡಿದ್ದು. ಸೊ ನೆಕ್ಸ್ಟು ಮಾಲಾಫೇಶಿಯಿಂದ ಅಟ್ಟೂರ್ಲೆ ಪೂರ್ವಂಕರಾಗೆ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಿತ್ತು. ಸೊ 3 ಡ್ಯೂಟಿ ಆಗಿರೋದು ಬೆಳಿಗ್ಗೆಯಿಂದ. ಚಿತ್ರಕಲಾ ಪರಿಷತ್ ಹತ್ರ ಒಂದು ಸ್ವಲ್ಪ ಗಾಡಿ ಟಚ್ ಆಯಿತು. ಸೊ ಅಲ್ಲಿಂದ ಅದು ಲೇಟ್ ಆಗೋಯ್ತು. ಅವ್ರ ಹತ್ರ ಮಾತಾಡಿಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಳಕ್ಕೆ ಸೆಟ್ಲ್ಮೆಂಟ್ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ದೆ. ಸೊ ಅಲ್ಲಿಂದ ಡ್ಯೂಟಿ ಬಿತ್ತು ಮತ್ತು ಕೊಡಗೇಳಿಯಿಂದ. ಸೊ ಪಿಕ್ ಮಾಡ್ಕೊಂಡು ಮಾಲ್ ಡ್ರಾಪ್ ಮಾಡಿಬಿಟ್ಟು, ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಇನ್ನೋವಾದವನು ಚಿತ್ರಕಲಾ ಪರಿಷತ್ ಒಳಗಡೆ ಹೋಗ್ಬೇಕಾಗಿತ್ತು ನಾನು. ಸೊ ಒಳಗಡೆ ಹೋಗಿಂದ ಹಿಂಗೆ ರೈಟಿಗೆ ಮಾಡಿಬಿಟ್ಟು ಒಂದು ಇನೋವಾ ನಿಂತ್ಕೊಂಡಿತ್ತು, ನಂದು ವೈಟ್ ಬೋರ್ಡು. ಸೊ ನಿಂತ್ಕೊಂಡಿತ್ತು, ನಾನು ನಿಂತ್ಕೊಂಡಿದ್ದೆ. ಇದ್ದಕ್ಕಿದ್ದಂಗೆ ರಿವರ್ಸ್ ಹಾಕ್ಕೊಂಡು ರಿವರ್ಸ್ ಬಂದ್ಬಿಟ್ಟ. ಯಾರು ನೋಡಿತಾನೆ ಇದ್ದೀನಿ, ಗಾಡಿ ಟಚ್ ಆಗುತ್ತೆ ಅಂತ ಗೊತ್ತಾಯ್ತು ನನಗೆ. ಯಾರು ನೋಡಿತಾನೆ ಇದ್ದೀನಿ, ಆದರೂ ರಿವರ್ಸ್ ಬಂದ, ಟಚ್ ಆಗಿಬಿಡ್ತು ಗಾಡಿ. ಸೊ ಆಮೇಲೆ ಅಲ್ಲಿ ಇರೋ ಸೈಡ್ಗೆ ಹಾಕೋ ಗಾಡಿನ ಕಸ್ಟಮರ್ ಬೇರೆ ಇದ್ದರು ನನಗೆ. ನಾನು ಜಾಸ್ತಿ ಏನೋ ಮಾತಾಡೋಕ್ಕಾಗಲ್ಲ ಕಸ್ಟಮರ್ ಇದ್ದಾಗ. ಸೊ ಸೈಡ್ಗೆ ಹಾಕೋ ಗಾಡಿನ ಅಂತ ಅಂದ್ಬಿಟ್ಟು ಗಾಡಿ ಹಿಂಗೆ ಮುಂದೆ ತೊಗೊಳ್ತಾ ಇದ್ದೀನಿ. ಆಸಾಮಿ ಎಸ್ಕೇಪ್ ಆಗೋದ ಅಲ್ಲಿಂದ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟ. ಬಟ್ ಅವ್ನು ಹೋಗ್ಬೇಕಾದ್ರೆ ಇಂಡಿಕೇಟ್ರ್ ಹಾಕಿದ್ದು ನೋಡಿದೆ ನಾನು. ಸೊ ಕಾವೇರಿ ಭವನ ಬರಬೇಕಾದ್ರೆ ಚಿತ್ರಕಲಾ ಪರಿಷತ್ತಿಂದ ಹೋದ ತಕ್ಷಣ ಫ್ರೈಟಲ್ಲಿ ಒಂದು ರೋಡ್ ಇದೆ. ಸೊ ಅಲ್ಲಿ ಇಂಡಿಕೇಟ್ರ್ ಹಾಕ್ದ. ಸೊ ಅದನ್ನು ನೋಡಿದ್ದೆ. ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ನಾನು ರೈಟ್ ಅದೇ ರೋಡಲ್ಲಿ ಹೋಗೋಣ ನೋಡೋಣ ಅಂತ ಹೋಗ್ತಾ ಇದ್ದೆ. ಸೊ ಅಲ್ಲಿ ಮುಂದೆ ಹೋಗ್ಬಿಟ್ಟು ರೈಟಲ್ಲಿ ಪಾರ್ಕ್ ಮಾಡ್ಕೊಂಡು ನಿಂತ್ಕೊಂಡಿದ್ದ ಗಾಡಿನ. ಸೊ ಹೋಗಿ ಒಂಥರ ಒಂದು ಸ್ವಲ್ಪ ಜಗಳ ಏನಾಗಲಿಲ್ಲ, ಪಾಪ ಅವನು ಒಳ್ಳೆಯವನೇ. ಲಾಸ್ಟಲ್ಲಿ ಅಲ್ಲೇ ಅವ್ರ ಓನರ್ ಎಂಥ ನಮ್ಮ ಖರಾಮ್ ನನ್ನ ಮಗ ಅಂದರೆ, ನಾರ್ತ್ ಇಂಡಿಯನ್ಸು. ಫೋನ್ ಮಾಡಿಕೊಟ್ಟ, ನನ್ನ ಹತ್ರನೇ ಮಾತಾಡ್ದೆ ಅವ್ರ ಓನರು. ಸೊ ನಾನು ಮಾತಾಡಿದೆ, ಹಿಂಗಾಗಿದೆ ಗಾಡಿ, ಪೇಮೆಂಟ್ ಏನಿದೆಯೋ ಸೆಟ್ಲ್ ಮಾಡಿ ನಾನು ಹೋಗ್ತೀನಿ ಅಂತ. ಅವ್ರ ಓನರ್ ಏನಂತಾನೆ, ಅವ್ರು ಇರೋದು ಬೆಳಂದೂರಲ್ಲಂತೆ. ಸೊ ನೀನು ರೆಡಿ ಮಾಡಿಸ್ಬಿಟ್ಟು ಬಿಲ್ ಕಳಿಸು, ನಾನು ಪೇಮೆಂಟ್ ಮಾಡ್ತೀನಿ ಅಂತ ಅಂದ. ಹಿಂದಿಲ್ಲೇ ಮಾತಾಡಿದೆ ನಾನು, ರೆಡಿ ಮಾಡಿಸಲ್ಲ, ಬಿಲ್ ಕಳ್ಸೋಕ್ಕಾಗಲ್ಲ, ನಿಮ್ಮ ಹತ್ರ ಹಿಂದಿಂದ ಅಲಿಯೋಕ್ಕಾಗಲ್ಲ, ನಾನು ರೆಡಿ ಮಾಡಿಸ್ಕೊಂಡು ಆಮೇಲೆ ದುಡ್ಡು ಅಂತ. ಇವಾಗ ಏನಿದೆಯೋ ಸೆಟ್ಲ್ಮೆಂಟ್ ಮಾಡಿ. ಅದಕ್ಕೆ ಸರಿ ಆಯಿತು, ನಿಮ್ಮ ನಂಬರು ಮತ್ತು ಲೈಸೆನ್ಸ್ ಫೋಟೋ ಎಲ್ಲ ಕಳಿಸಿ ನನಗೆ ಅಂತ. ಸರಿ ಆಯಿತು ತಗೋ, ಏನು ಮಾಡ್ತೀಯ, ಲೈಸೆನ್ಸ್ ಫೋಟೋ ಎಲ್ಲ ತೊಗೊಂಡು ಬಂದು ಇಲ್ಲ ಕಳಿಸಿ, ನಾನು ಪೇಮೆಂಟ್ ಮಾಡ್ತೀನಿ ಅಂದ. ಆಯ್ತು ತಗೋ, ಹೋಗು, ಗಾಡಿ ಫೋಟೋನ ಕಳಿಸ್ಕೋ, ಹೇಳು ನಿಮ್ಮ ಡ್ರೈವರ್ಗೆ ಕಳ್ಸೋಕ್ಕೆ. ತಗೋ, ಲೈಸೆನ್ಸು ಕೊಡ್ತೀನಿ ಅವ್ನ ಕೈಯಲ್ಲಿ, ಕಳಿಸ್ಕೊ, ಏನು ಮಾಡ್ತೀಯ ಮಾಡ್ಕೊಂಡು ನನಗೆ ಫಸ್ಟ್ ಪೇಮೆಂಟ್ ಹಾಕು ಅಂತ ಅಂದೆ ನಾನು. ಸೊ ಫೋಟೋ ಎಲ್ಲ ಕಳಿಸಿದ್ರು ಅವ್ರು ಡ್ರೈವರು. ಫೋಟೋ ಎಲ್ಲ ಕಳ್ಸಾದ್ಮೇಲೆ ಫೋನೇ ತೆಗಿತಾ ಇಲ್ಲ ಓನರು. ಎಷ್ಟು ಸಲ ಫೋನ್ ಮಾಡ್ದವನೇ ಪಾಪ, ಅವನು ತೆಗಿತಾ ಇಲ್ಲ. ನಾನು ನನ್ನ ನಂಬರಿಂದ ಮಾಡ್ತಾಯಿದ್ದೀನಿ, ನಂದು ತೆಗಿತಾ ಇಲ್ಲ. ಲಾಸ್ಟಲ್ಲಿ ನಾನು ಓನರ್ ಒಳ್ಳೆದ್ಮೇಲೆ ಮಾಡ್ಕೊಡ್ತೀನಿ ಅಂತ ಅಂದ. ಇವೆಲ್ಲ ಬೇಡ, ಲಾಸ್ಟ್ ಟೈಮ್ ಒಂದ್ಸಲಿ ಹಿಂಗೆ ಆದಾಗ ಬಂದ್ಬಿಟ್ಟು ಹಿಂಗೆ ಓನರ್ ಕೊಡ್ತಾರೆ ಅಂತ ಬಂದ್ಬಿಟ್ಟು 2,500 ನಾಮ ಹಾಕ್ಕೊಂಡಿದ್ದೀನಿ, ನಾನೇ ಕೈಯಿಂದ ಹಾಕಿ ಮಾಡ್ಕೊಂಡಿದ್ದೀನಿ. ಈ ಕತೆಗಳೇ ಬೇಡ ಗುರು, ತಪ್ಪು ನಿಂದೆ ಇರೋದು, ಹಿಂದೇನಿತ್ತು ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಹೋಗು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲೇ ಒಂದು 2 ಅವರ್ ಆಗೋಯ್ತು ಟೈಮು. ಹಿಂಗೋ ಬೆಲಾಡ ಓನರ್ಗೆ ಎಂಥ ಕಿತ್ತೋದು ಲೋಫರ್ ನನ್ನ ಮಗ ಅಂದರೆ ಅವನು. ನಿಜವಾಗ್ಲೂ ಹಿಂಗೆ ಆಗೈತೆ ಅಂತ ಗೊತ್ತಾಗಿ ಫೋಟೋ ಎಲ್ಲ ನೋಡ್ಬಿಟ್ಟು ಆಮೇಲೆ ಫೋನೇ ತೆಗಿತಾ ಇಲ್ಲ ಅಂದರೆ ಎಂಥ ಕಿತ್ತೋದು ನನ್ನ ಮಕ್ಳಿಗೆ. ನಾರ್ತ್ ಇಂಡಿಯನ್ಸು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಈ ರೇಂಜಲ್ಲಿ ದುರಂಕಾರ ಇದೆ ನನ್ನ ಮಕ್ಳಿಗೆಲ್ಲ. ಸೊ ಅದಕ್ಕೆ ಆಮೇಲೆ ಇಸ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಡ್ಯೂಟಿ ಮತ್ತೆ ಕೊಡಗೇಳಿಗೆ ಬಿದ್ದಿದ್ದು ನನಗೆ. ಸೊ ಇದಾಯಿತು ಸೀನ್ ಇವತ್ತು. ಆಗಿದೆ ಡೋರು ರೈಟ್ ಸೈಡ್, ನನ್ನ ಡ್ರೈವರ್ ಸೈಡ್ ಡೋರೇ ಡೆಂಟಾಗಿರೋದು. ಅದು ಹಿಂದೆ ಕಂಬಿ ಹಾಕಿರ್ತಾರಲ್ಲ, ರಾಡು, ಎಕ್ಸ್ಟ್ರಾ ರಾಡು ಇನ್ನೋವಾಗೆ. ಸೊ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಉಜ್ಜಿದ್ದು. ಆರ್ನ್ ಹಾಕ್ತಾನೆ ಇದ್ದೆ. ಅವ್ನು ಲೆಫ್ಟಲ್ಲಿ ಮಾತ್ರ ನೋಡ್ದ, ರೈಟಲ್ಲಿ ತಿರುಗಿ ನೋಡಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಒಂದು 2 ಸೆಕೆಂಡ್ ಒಂದು ಆ ಕಡೆ ಈ ಕಡೆ ಕಣ್ಣಾಡಿಸ್ಬಿಟ್ಟಿದ್ರೆ ಏನು ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ. ಅವ್ನು ಬರೀ ಲೆಫ್ಟಲ್ಲಿ ನೋಡ್ಕೊಂಬಂದ್ಬಿಟ್ಟು ಅಷ್ಟೆಲ್ಲ ಸಮಸ್ಯೆ ಆಗಿದ್ದಾಯಿತು. ಅವ್ನಿಗೂ ಸಮಸ್ಯೆ, ಸುಮ್ಮನೆ ನನಗೂ ಸಮಸ್ಯೆ ಅದು. ಇವಾಗ ನೋಡಿ, ನಾನು ಅದನ್ನು ರೆಡಿ ಮಾಡಿಸ್ಬೇಕು ಅಂದರೆ 2 ದಿವಸ ಗಾಡಿ ನಿಲ್ಲಬೇಕು, ಪೇಂಟಿಂಗ್ ಎಲ್ಲ ಆಗಬೇಕು ಅಂದರೆ. ಏನೂ ಮಾಡೋಕ್ಕಾಗಲ್ಲ, ಬೆಂಗಳೂರು ರೋಡು ಆಮೇಲೆ ಇವೆಲ್ಲ. ನೋಡೋಣ ಎಷ್ಟಾಗಿದೆ, ಮತ್ತೆ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಗೊತ್ತಿಲ್ಲ, ನೋಡೋಣ. ಡೆಂಟಿಂಗ್ದೆಲ್ಲ ರೆಡಿ ಮಾಡಿಸಾದ್ಮೇಲೆ
ಸೊ ಅಲ್ಲೇ ಕತ್ಲಾಗೋಗಿತ್ತು. ಮಾಡೋಣ ಅಂದ್ಕೊಂಡೆ ಅಲ್ಲಿಂದ, ಮತ್ತೆ ಯಾಕೋ ಮತ್ತೆಲ್ಲ ಗಾಡಿಯವ್ರು ಸುಮ್ಮನೆ ಅಡ್ಡಾಡ ಬರ್ತಾಯಿದ್ರು. ಅದಕ್ಕೆ ಯಾಕೋ ಇವತ್ತು ಟೈಮ್ ಸರಿ ಇಲ್ಲ, ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ ಮನೆಗೆ. ಸೊ ಇವತ್ತು ಬಂದು 1,500 ಆಗಿದ್ದು ಅರ್ನಿಂಗ್ಸು. ಸೊ ಊಬರಲ್ಲಿ 4 ಡ್ಯೂಟಿ ಮಾಡಿದೆ. ಊಬರಲ್ಲಿ 4 ಡ್ಯೂಟಿ ಮಾಡಿಬಿಟ್ಟು ರ್ಯಾಪಿಡೋದಲ್ಲಿ 1 ಡ್ಯೂಟಿ ಮಾಡಿದೆ. ಸೊ ರ್ಯಾಪಿಡೋಲ್ಲಿ 172 ರೂಪಾಯಿ ಕೊಟ್ಟಿದ್ದ. ಆ್ಯಂಡ್ ಊಬರಲ್ಲಿ ಬಂದ್ಬಿಟ್ಟು 1,300 ಚಿಲ್ಲರೇನೋ ಆಗಿತ್ತು. ಸೊ ಟೋಟಲ್ 1,500 ಆಗಿದೆ ಅರ್ನಿಂಗ್ಸು. ಒಂದು 300 ರೂಪಾಯಿ ಗ್ಯಾಸ್ ಹೋಗಿರ್ಬೋದು. ಸೊ ಎಲ್ಲ ರೆಡಿ ಮಾಡಿಸ್ಕೊಂಡು ಮನೆಗೆ ಬಂದ್ಬಿಟ್ಟೆ. ನಾಳೆ ಸ್ಟಾರ್ಟ್ ಮಾಡೋಣ. ಇವತ್ತು ಯಾಕೋ ಟೈಮ್ ಸರಿ ಇಲ್ಲ, ಬೆಳಿಗ್ಗೆ ಬೇರೆ ಹಂಗಾಯಿತು. ಆಮೇಲೆ ಎಲ್ಲ ಗಾಡಿಯವ್ರು ಬೇರೆ ಅಡ್ಡಾಡ ಬೈಕವರು ಕಾರವರು ಎಲ್ಲ ಒಂಥರ ಅಡ್ಡಾಡ ಅನಿಸ್ತೈತೆ. ಏನೋ ಒಂಥರ ತಲೆನೇ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತು ಬೆಳಿಗ್ಗೆ ಅದಾದಮೇಲೆ. ಸೊ ಅದಕ್ಕೆ ಇನ್ನಿಷ್ಟು ಎಲ್ಲ ಒಂಥರ ಸ್ಟ್ರೆಸ್ ಅನ್ನಿಸ್ತಾಯಿತ್ತು. ಈ ಸ್ಟ್ರೆಸ್ಸಲ್ಲಿ ಡ್ಯೂಟಿ ಮಾಡೋದು ಬೇಡ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ. ನಾಳೆ ಸ್ಟಾರ್ಟ್ ಮಾಡ್ತೀನಿ ನೀಟಾಗಿ ಎದ್ಬಿಟ್ಟು. ಓಕೆ ಬಾಯ್, ಗುಡ್ ನೈಟ್.